ಧರಣೀಶ್ ಗೋವಿನಹಳ್ಳಿ ಅಂದ್ಬಿಟ್ಟು ಸರ್, ಇವತ್ತು ನೆನ್ಮಂಗ್ಲಕ್ಕೆ ಸೋಲೂರು ಸೇರ್ಪಡೆ ಆಗಿರೋದು ಒಂದು ಬಹುದೊಡ್ಡ ಒಂದು ಕನಸು. ಶಾಸಕರು ಏನು ಮಾಡಿದ್ದಾರೆ ಅಂತಿದ್ದವರು 50 ವರ್ಷ 40 ವರ್ಷದಿಂದ ಎಷ್ಟೋ MLAಗಳು ಬಂದೋದು, ಎಷ್ಟೋ ಸರ್ಕಾರಗಳು ಬಂದೋದ್ರು. 2.5 ವರ್ಷಕ್ಕೆ ಏನು ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ನಮ್ಮ MLA ಅವರು. ಇದಕ್ಕೆ ನಾವೆಲ್ಲ ಕೃತಜ್ಞತೆ ಇರ್ತೀವಿ. ಏನು ಮಾಡ್ಬೋದು, ಎಷ್ಟು ಕೆಲಸ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದು 2.5 ವರ್ಷದಾಗೆ. 45 ವರ್ಷದಾಗ ಏನೂ ಆಗಿಲ್ಲ. 45 ವರ್ಷದಲ್ಲಿ ಆಗದಿಲ್ಲಂತ ಕೆಲಸನ 2 ವರ್ಷದಲ್ಲಿ ಮಾಡಿ ತೋರಿಸಿದಾರಲ್ಲ, ಇದು ನಮ್ಮ MLA ಅವ್ರ ತಾಕತ್ತು. ಇದು ನುಡಿದಂತೆ ನಡೆದಿದ್ದೇವೆ ಅಂತ ಇವತ್ತಿಗೆ ನಾವು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಅತಂತ್ರವಾಗಿತ್ತು ಅಂತ ಒಂದು ಸೋಲೂರ್ನ ಎಲ್ಲೋ ಒಂದ್ ಕಡೆ ವೋಟ್ ಮಾಡ್ಬೇಕಾಯ್ತು, ಎಲ್ಲೋ ಒಂದ್ ಕಡೆ ಡಾಕ್ಯುಮೆಂಟ್ ಹೋಗ್ಬೇಕಾಯ್ತು. ಆ ಒಂದು ಭಾಗದಲ್ಲಿ ನಮಗೂ ತುಂಬಾ ಬೇಜಾರಿತ್ತು ಹೇಳ್ಕೊಳ್ಳೋರು. ಇವತ್ತಿಗೆ ಅದು ಪರಿಪೂರ್ಣವಾಗಿ ನಮ್ಮ ಮನೆ ಮಗನಾಗಿದೆ, ಅಂದ್ರೆ ನೆಲಮಂಗಲದ ಮಗನಾಗಿ ಸೋಲೂರು ಇವತ್ತು ಸೇರ್ಪಡೆ ಆಗಿದೆ. ಇದಕ್ಕೆ ಶಾಸಕರಿಗೆ ತುಂಬೂರು ಧನ್ಯವಾದಗಳು ಹೇಳ್ತೀವಿ. ಎಷ್ಟು ಜನ ವಿರೋಧ ಮಾಡ್ತಾವ್ರೋ, ಎಷ್ಟು ಜನ ಅಪೋಸಿಷನ್ ಮಾಡಿದ್ರು, ಅವ್ರಿಗೆಲ್ಲ ಇದು ತಕ್ಕಪಟ್ಟ ಆಗಿಲ್ಲಿದೆ. 2.5 ವರ್ಷದಲ್ಲಿ ಏನ್ ಮಾಡ್ಬೋದು ಕೆಲಸ, ಎಷ್ಟು ಕೆಲಸ ಮಾಡ್ಬೋದು, ಎಷ್ಟು ರಸ್ತೆ ಮಾಡ್ಬೋದು, ಎಷ್ಟು ಅಭಿವೃದ್ಧಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟು ನಮ್ಮ MLA ಅವ್ರಿಗೆ ಈ ತಾಲೂಕಿನ ಜನ ಮತ್ತೆ ನಾವು ಎಲ್ಲ ಕೃತಜ್ಞತೆ ಆಗಿರ್ತೀವಿ. ನನ್ನ ಹೆಸರು ಧರಣೀಶ್ ಅಂತ ಗೋವಿನಹಳ್ಳಿ.